मध्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढाय तत्त्वं प्रकटमिह वेत्तं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः कृश्च मध्वनामामे वरदोऽस्तु निरन्तरम् वाणिते करवण्यम्बचरणोर्जि सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे जलदेष्टनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ಸಾಧಕನ ನಿತ್ಯದಲ್ಲಿ ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅಂತ ಹೇಳಿ ಬಹಳ ಸುಂದರವಾಗಿ ನಮಗೆ ಜಗನ್ನಾಥದಾಸರು 27 ಪದ್ಯಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಣುಹರಿಕಥಾಮೃತ ಸಾರ ಅಂತ ಹೇಳಿ ಇದನ್ನ ಕರೀತಾ ಇದ್ದಾರೆ. ನಿನ್ನೆ ದಿವಸ ಮೊದಲನೇ ಶಬ್ದದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಫಲವಿದು ಬಾಳ್ದುದಕ್ಕೆ, ಫಲ ಸಾರ್ಥಕತೆ ಯಾವಾಗ ಭಗವಂತನನ್ನ ತಿಳಿದಾಗ ಮಾತ್ರ. ಭಗವಂತನನ್ನ ತಿಳಿಯೋದು ಹೇಗೆ, ಭಗವಂತನನ್ನ ಅರಿಯೋದು ಹೇಗೆ? ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಕಾಣುವಂಥದ್ದು, ವ್ಯಕ್ತಿಯನ್ನ ತಿಳಿಯಬೇಕಾದ್ರೆ ಯಾವುದೇ ವ್ಯಕ್ತಿ ಆಗಿರಬಹುದು, ಅವನ ಗುಣಗಳನ್ನ ಮೊದಲು ತಿಳಿದುಕೊಳ್ಳಬೇಕು. ಅವನು ಹೇಗಿದ್ದಾನೆ, ಅವನ ರೂಪ ಹೇಗಿದೆ, ಅವನ ಸ್ವಭಾವ ಹೇಗಿದೆ, ಅವನ ಗುಣಗಳನ್ನ ತಿಳಿದಾಗ ಮಾತ್ರ ಅವನ ಮೇಲೆ ಪ್ರೀತಿ ಬರಲಿಕ್ಕೆ ಸಾಧ್ಯ. ಹಾಗೆ ಭಗವಂತನ ಗುಣಗಳನ್ನ ನಾವು ಯಾಕೆ ತಿಳಿಬೇಕು, ಭಗವಂತನ ಗುಣ ಎಂಥದ್ದು ಅಂತ ಪೂರ್ವ ಪಕ್ಷ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಭಗವಂತನ ಗುಣಗಳನ್ನ ಯಾಕೆ ತಿಳಿಬೇಕು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಕೆಲವು ಮತಾಚಾರ್ಯರಿದ್ದಾರೆ, ಕೆಲವು ವ್ಯಕ್ತಿಗಳಿದ್ದಾರೆ, ಅವರು ಭಗವಂತ ನಿರ್ಗುಣ ನಿರಾಕಾರ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಗುಣ ಎಂಥದ್ದು, ನಮ್ಮ ಹಾಗೆ ಪ್ರಾಕೃತಿಕವಾಗಿರುವಂತಹ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಕೂಡಿರುವಂಥವನಲ್ಲ ಭಗವಂತ. ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತನ ಗುಣಗಳನ್ನ ತಿಳಿಯುವಂಥದ್ದು ಜ್ಞೇಯಂ ಗಮ್ಯಂ ಗುಣೈಹಿ ಅಂತ ಇದೆ. ಭಗವಂತನ ಗುಣಗಳನ್ನ ತಿಳಿಲೇಬೇಕು. ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಹೇಗೆ ಅಂದ್ರೆ, ಎಲ್ಲದರಲ್ಲೂ ದೋಷವನ್ನ ಹುಡುಕೋದು ನಮ್ಮ ಸ್ವಭಾವ. ಅದರಲ್ಲೂ ಮಾನವನ ಮುಖ್ಯವಾದ ಸ್ವಭಾವ, ಎಲ್ಲೇ ಏನೇ ಕಂಡ್ರು ಅದರಲ್ಲಿ ದೋಷ ಏನಿದೆ, ದೋಷವನ್ನ ಹುಡುಕೋಂಥದ್ದು. ಎರಡನೇದ್ದು, ಗುಣ ಏನಾದ್ರೂ ಕಂಡ್ರೆ ಅದನ್ನ ಕಂಡು ಕಾಣದೇ ಇರೋ ಹಾಗೆ ನಡೆಯುವಂಥದ್ದು. ಬಹಳ ಯಾರಾದ್ರೂ ಕೇಳಿದ್ರೆ, ಏನಾದ್ರೂ ಕೇಳ್ತಾರೆ, ಹೇಗಿದ್ದಾರೆ, ಮನೆ ಹೇಗಿದೆ, ಆ ವ್ಯಕ್ತಿ ಹೇಗಿದ್ದಾನೆ ಅಂತ ಕೇಳಿದ್ರೆ ಗಂಟಲಿನವರೆಗೆ ಮಾತ್ರ ಬರುತ್ತೆ, ಬಾಯಿಂದ ಶಬ್ದ ಬರೋದೇ ಇಲ್ಲ. ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಮನುಷ್ಯನ ಸ್ವಭಾವ. ನುಡಿದರೆ ಮತ್ತೇನಾದ್ರೂ ಅವನಿಗೆ ಉನ್ನತಿ ಬಂದ್ಬಿಟ್ರೆ, ಅವನು ಉದ್ಧಾರ ಆಗಿಬಿಟ್ರೆ ಅನ್ನುವಂತಹ ನೀಚವಾದ ಬುದ್ಧಿ ನಮ್ಮ ಮನುಷ್ಯನ ಸ್ವಭಾವ. ಈ ಬುದ್ಧಿಯನ್ನ ಬಿಟ್ಟು ದೇವರಲ್ಲಿ ಗುಣಗಳನ್ನ ತಿಳಿದುಕೋ ಅಂತ ಹೇಳಬೇಕಾಗಿದೆ ಜಗನ್ನಾಥದಾಸರಿಗೆ. ಅದಕ್ಕೆ ಹೇಳಿದ್ರು, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಭಗವಂತ ಗುಣಗಳ ಗಣಿಯಾಗಿರುವಂಥವನು, ಗುಣಗಳ ಸಮುದ್ರನಾಗಿರುವಂಥವನು. ಅದಕ್ಕೆ ಜಗನ್ನಾಥದಾಸ್ ಹೇಳಿದ್ರು, ನಿನ್ನ ಸ್ವಭಾವ ಇದೆಯಲ್ಲಪ್ಪ ಮನುಷ್ಯ, ನಿನ್ನ ಸ್ವಭಾವ ಎಲ್ಲದರಲ್ಲಿ ತಪ್ಪು ಹುಡ್ಕೋಂತ ಸ್ವಭಾವ ಇದೆಯಲ್ಲ, ಅದನ್ನ ಬಿಟ್ಟು ಗುಣಗ್ರಾಹಿಯಾಗು.
ಗುಣಗಳನ್ನ ತಿಳಿಯೋದು, ಭಗವಂತನ ಗುಣಗಳನ್ನ ತಿಳಿಯೋದು ಅತ್ಯಂತ ಅವಶ್ಯಕ. ಅಷ್ಟೇ ಅಲ್ಲ, ಇನ್ನೂ ಒಂದು ಸೂಚನೆ ಕೊಟ್ರು ಈ ಪದ್ಯದಲ್ಲಿ. ಗುಣಗಳನ್ನ ತಿಳಿಯೋದ್ರ ಜೊತೆಗೆ ಈ 27 ಪದ್ಯಗಳನ್ನ ಹೇಳಲಿಕ್ಕೆ ಹೊರಟಿದ್ದೀವಲ್ಲ, ಆ 27 ಪದ್ಯಗಳಲ್ಲಿ ಭಗವಂತನ ಗುಣಗಳನ್ನ ನಾನು ಕೋಣಿಸಿದ್ದೀನಿ. ಆ ಎಲ್ಲ ಗುಣಗಳ ಕಡೆ ನಿನ್ನ ಗಮನ ಹರಿಸು. ಭಗವಂತನ ಅತ್ಯದ್ಭುತವಾದ ಗುಣಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಆ ಗುಣಗಳ ಗಣಿ ಭಗವಂತ. ಭಗವಂತನ ಆ ಗುಣಗಳನ್ನ ತಿಳಿದು ಭಜಿಸ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಜಗನ್ನಾಥದಾಸರು ಸೂಚನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲೇ ನಾವು ಗುಣವನ್ನ ಕಾಣೋ ಇದ್ದಂತ ಸಂದರ್ಭದಲ್ಲಿ ಭಗವಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರುವಂಥವನು, ದೋಷ ದೂರನಾಗಿರುವಂಥವನು. ಅಂತಹ ಭಗವಂತನ ಗುಣಗಳನ್ನ ತಿಳಿಲೇಬೇಕಪ್ಪ. ಭಗವಂತನ ಗುಣ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ಭಗವಂತ 8 ಕಾರ್ಯಗಳನ್ನ ಮಾಡ್ತಾನೆ. ಎಲ್ಲ ಕಾರ್ಯವನ್ನೂ ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಟ್ಟಿಗೆ ಇವತ್ತು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. 8 ಗುಣಗಳು ಮುಖ್ಯವಾದದ್ದು. ಅದರಲ್ಲಿ ಈ 8 ಗುಣಗಳು ಭಗವಂತ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ. ಏನಂಥದ್ದು 8 ಕೆಲಸ ಅಂತ ಕೇಳಿದ್ರೆ, ಭಗವಂತನ ಉಗುರಿನ ತುದಿಯ ಕಣವನ್ನ ಎಣಿಸಿದ ಹಾಗೆ ಅಚ್ಛೇದ್ಯ ಅಭೇದ್ಯವಾಗಿರುವಂತಹ 32 ಲಕ್ಷಣಗಳಿಂದ ಕೂಡಿರುವಂತಹ ದೋಷ ದೂರನಾದ ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿನೇ ಇನ್ನೂ ಎಣಿಸ್ತಾ ಇದ್ದಾಳಂತೆ. ನರಮಾಪಿ ಪತಾಂಗುಲಿ ಲಸನ್ನ ಖದೂರ ಜನಂತ ಸದ್ಗುಣಾನ್ ಗಣಯೇದ್ ಗಣಯತ್ಯನಾರತಂ ಅಂತ ಮಧ್ವವಿಜಯದಲ್ಲಿ ತಿಳಿಸಿದ ಹಾಗೆ ಭಗವಂತನ ಅನಂತವಾದ ಗುಣಗಳನ್ನ ಲಕ್ಷ್ಮೀದೇವಿ ನಿತ್ಯದಲ್ಲಿ ಎಣಿಸ್ತಾಳಂತೆ, ಇನ್ನೂ ಮುಗಿದಿಲ್ಲಂತೆ. ಅಂಥದ್ರಲ್ಲಿ ನಾವೇನು ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ? ಆದರೂ ನಮ್ಮ ಯಥಾಯೋಗ್ಯ ಯಥಾಮತಿ ಆ ಭಗವಂತನ ಗುಣಗಳನ್ನು ತಿಳಿಬೇಕಪ್ಪ. ಮೊದಲನೇದಾಗಿ ಭಗವಂತ ರಮೆಯ ಅರಸ, ಸಿರಿನಿಲಯನ ಅಂತ ಹೇಳಿದ್ದಾರೆ. ಸಿರಿ ಅನ್ನೋದು ಸಂಸ್ಕೃತದ ಶ್ರೀ ಅನ್ನೋ ಏನು ಪದ ಇದೆ ಅಲ್ಲ, ಶಬ್ದ ಇದೆ ಅಲ್ಲ, ಅದರ ಕನ್ನಡದ ರೂಪ ಅಂತ ನಾವು ಅನ್ಕೊಳ್ಬಹುದು. ಸಿರಿನಿಲಯನ, ಲಕ್ಷ್ಮೀ ನಿಲಯ ಭಗವಂತ. ಲಕ್ಷ್ಮಿಯನ್ನ ಬಿಟ್ಟು ಭಗವಂತ ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ. ಲಕ್ಷ್ಮಿಯ ಸನ್ನಿಧಾನ ಇದ್ರೆ ಮಾತ್ರ ಅದನ್ನು ಸ್ವೀಕಾರ ಮಾಡುವಂಥದ್ದು. ಅಂತಹ ಲಕ್ಷ್ಮಿಯಗೆ ಒಡೆಯನಾಗಿರುವಂಥವನು ಭಗವಂತ. ಲಕ್ಷ್ಮಿಯ ಅವಶ್ಯಕತೆ ಭಗವಂತನಿಗಿಲ್ಲ. ಆದರೂ ಭಗವಂತ ತನ್ನ ಹೆಂಡತಿ ಅಂತ ಪ್ರೀತಿ ಮಾಡೋದಿಲ್ಲ ಲಕ್ಷ್ಮಿಯ ಮೇಲೆ. ತನ್ನನ್ನ ತಿಳಿದವರಲ್ಲಿ ಉತ್ತಮಳಾಗಿರುವಂಥವಳು ಮೊದಲಿಗಳು ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಭಗವಂತನ ಮುಖ್ಯವಾದ 8 ಗುಣಗಳನ್ನ ಚಿಂತನೆ ಮಾಡೋದಾದ್ರೆ ಮೊದಲನೇದಾಗಿ ಸೃಷ್ಟಿಯನ್ನ ಮಾಡ್ತಾನೆ. ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನ ಹೊಂದಿರುವಂಥವನು ಭಗವಂತ. ಚರಾಚರ ಪ್ರಾಣಿಗಳನ್ನ, ಸ್ಥೂಲ ದೇಹಗಳನ್ನ ಕೊಡ್ತಾ ಇದ್ದಾನೆ. ನಿತ್ಯ ಪದಾರ್ಥಗಳಿಗೆ ವಿಭಿನ್ನವಾದ ಅವಸ್ಥೆಯನ್ನ ನೀಡುತ್ತಾನೆ. ಸೃಷ್ಟಿ ಕಾರ್ಯವನ್ನ ಮಾಡುತ್ತಾನೆ ಬ್ರಹ್ಮದೇವರಲ್ಲಿ ಕೂತು. ಅದನ್ನೆಲ್ಲ ಮುಂದೆ ವಿಸ್ತಾರವಾಗಿ ನೋಡೋಣ. ಇನ್ನು ಎರಡನೇದಾಗಿ ಸ್ಥಿತಿಯನ್ನ ಮಾಡುವಂಥದ್ದು, ಪಾಲನೆ ಮಾಡಬೇಕು, ಪೋಷಣೆಯನ್ನ ಮಾಡಬೇಕು. ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಪ್ರಳಯ ಆಗೋವರೆಗೂ ಎಲ್ಲರನ್ನ ಪಾಲನೆ ಪೋಷಣೆ ಮಾಡ್ತಾನೆ ಭಗವಂತ. ಎಲ್ಲ ದೇವತೆಗಳಿಂದ ಹಿಡಿದು ತೃಣಜೀವಿ ಪರ್ಯಂತರವಾಗಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರನ್ನ ಪಾಲನೆ ಪೋಷಣೆ ಮಾಡ್ತಾನೆ. ಎಲ್ಲಾ ವಿಧದಲ್ಲೂ ಪೋಷಣೆ ಮಾಡ್ತಾನೆ. ಅದು ಭಗವಂತನ ಅತ್ಯದ್ಭುತವಾದ ಮಹಿಮಾ. ಇದು ಭಗವಂತನ ಗುಣ. ನಮ್ಮ ತಂದೆ, ನಮ್ಮ ತಾಯಿ ಹೊರಗಡೆಯಿಂದ ರಕ್ಷಣೆ ಮಾಡಬಹುದು. ಆಹಾರ, ಹಸಿವಾಗಿದೆ ಆಹಾರ ಕೊಡಬಹುದು. ಗುರುಗಳು ವಿದ್ಯೆಯನ್ನ ಕೊಡಬಹುದು. ದಾರಿಯಲ್ಲಿ ಹೋಗುವಂಥವ್ರು ಬಹಳ ಬಾಯಾರಿಕೆಯಾಗಿ ನೀರು ಕೊಡಬಹುದು. ಆದರೆ ದೇಹದಲ್ಲೇ ಕೂತು ಭಗವಂತ ನಿತ್ಯ ನಿರಂತರವಾಗಿ ಕ್ಷಣ ಬಿಡದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ.
ಪಾಲನೆ ಪೋಷಣೆ ಅನ್ನೋದಕ್ಕೆ ಈ ಅರ್ಥ. ಹೊರಗಡೆ ಪೋಷಣೆ ಮಾಡೋದಲ್ಲ, ಒಳಗಡೆನೂ ನಿಂತು ಹೊರಗಡೆ ಭಗವಂತ ಪೋಷಣೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಸಂಹಾರದ ಕಾರ್ಯ, ಪ್ರಳಯದ ಕಾಲದಲ್ಲಿ ಸರ್ವವನ್ನೂ ಸಂಹಾರ ಮಾಡಿ ಭಗವಂತ ಆ ಲಯಕರ್ತನಾಗಿ ರುದ್ರದೇವರಲ್ಲಿ ನಿಂತು ಆ ಎಲ್ಲ ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ. ತನ್ನ ಉದರದಲ್ಲಿ ಎಲ್ಲವನ್ನ ಹಾಕೊಂಡ್ಬಿಡ್ತಾನೆ, 14 ಲೋಕಗಳನ್ನ. ಇನ್ನು ನಿಯಮನ ಇದೆ. ಸೃಷ್ಟಿ ಸ್ಥಿತಿ ಲಯ ಆಯ್ತು, ಇನ್ನು ನಿಯಮನ. ಸರ್ವ ಜೀವರು ಅಂತೇನಿದ್ದಾರಲ್ಲ, ಆ ಎಲ್ಲ ಜೀವರ ಸ್ವರೂಪ, ಅದೃಷ್ಟ, ಅದಕ್ಕೆ ಅನುಸಾರವಾಗಿ ಆ ಎಲ್ಲ ಕರ್ಮಗಳನ್ನ ಮಾಡಿಸ್ತಾ ತನ್ನ ಸ್ವಾತಂತ್ರ್ಯವನ್ನ ಸ್ಪಷ್ಟ ಮಾಡ್ತಾನೆ. ನಾವು ಅನ್ಕೊಂಡಿದ್ದೀವಿ ನಾವು ಬಹಳ ಸ್ವತಂತ್ರ, ನಾವೇನ್ ಬೇಕಾದ್ರೂ ಮಾಡಿಬಿಡ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ನಾವಿದ್ದೀವಿ. 1 ಗಂಟೆ ಆದ ಮೇಲೆ ಏನಾಗತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾಗತ್ತೆ ಅಂತ ಗೊತ್ತೇ ಇಲ್ಲ. ನಾವಿರ್ತೀವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ನಮಗೆ. ಅಂಥದ್ರಲ್ಲಿ ನಾವು ಬಹಳ ಸ್ವತಂತ್ರ ಅಂತ ನಾವು ಓಡಾಡ್ತಿರ್ತೀವಿ. ಭಗವಂತ ಎಲ್ಲರಲ್ಲಿ ನಿಂತು, ಇದೇ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಚೇತನ ಜಗತ್ತಿನೊಳು ಆತತನು ತಾನಾಗಿಲ ಕುಮೀನಾಥ ಸರ್ವರೊಳಿಪ್ಪ ತತ್ತ ಧ್ರುವಗಳ ಧರಿಸಿ ಜಾತಿಗಾರನ ತೆರದಿಯೆಲ್ಲರ ಮಾತಿನೊಳಗಿದ್ದಖಿಳ ಕರ್ಮವ ತಾ ತಿಳಿಸಿಕೊಳ್ಳದಲೆ ಮಾಡಿಸಿ ನೋಡಿ ನಗುತಿಪ್ಪ. ಚೇತನ ಅಚೇತನ ಎಲ್ಲರಲ್ಲಿ ನಿಂತು ಕರ್ಮ ಮಾಡಿಸ್ತಾನೆ. ಆದರೆ ಕರ್ಮ ಯಾವಾಗಲೂ ಅವನ ಪುಣ್ಯ ಮತ್ತು ಪಾಪಗಳಿಗೆ ಅನುಗುಣವಾಗಿ ಮಾಡಿಸ್ತಾನೆ. ನಿಯಮನವನ್ನ ಮಾಡ್ತಾನೆ, ತನ್ನ ಸ್ವತಂತ್ರವನ್ನು ತೋರಿಸ್ತಾನೆ, ಕ್ಷಣಕ್ಕೆ ತೋರಿಸ್ತಾನೆ ಭಗವಂತ. ನೀನು ಅಸ್ವತಂತ್ರ, ನಾ ಮಾತ್ರ ಸ್ವತಂತ್ರ ಅಂತ ಹೆಜ್ಜೆ ಹೆಜ್ಜೆಗೆ ಭಗವಂತ ತೋರಿಸ್ತಾನೆ. ಆದ್ರೂ ನಾವು ಮಂದಮತಿಗಳು, ನಾವು ತಿಳಿದುಕೊಳ್ಳೋದಿಲ್ಲ. ಮತ್ತೂ ನಾವು ಸ್ವತಂತ್ರ ಅಂತಂತೀವಿ. ಅದನ್ನು ತಿಳಿಸ್ತಾ ಇದ್ದಾರೆ. ನಿಯಮನ ಅಂದ್ರೆ ಎಲ್ಲರ ಮೇಲೆ ನಿಯಂತ್ರಣವನ್ನು ಮಾಡುವಂಥವನು ಭಗವಂತ. ಸರ್ವ ಜೀವರ ಮೇಲೆ ನಿಯಂತ್ರಣ ಮಾಡ್ತಾನೆ, ಸ್ವತಂತ್ರವಾಗಿ ಮಾಡ್ತಾನೆ. ಯಾರ ಅಪೇಕ್ಷನೂ ಅವನಿಗಿಲ್ಲ. ಅದು ಭಗವಂತನ ಗುಣ. ಇನ್ನು ಜ್ಞಾನ, ಭಗವಂತ ಸಜ್ಜನರು ಅಂತ ಯಾರಿದ್ದಾರಲ್ಲ, ಸಾತ್ವಿಕರಾದ ಜೀವರು, ಅವರ ಸ್ವರೂಪಭೂತವಾದ ಜ್ಞಾನವನ್ನ, ಅವರಿಗೆ ಸ್ವರೂಪಭೂತವಾಗಿರುವಂತಹ ಜ್ಞಾನವನ್ನ, ಅವರ ಸ್ವರೂಪಕ್ಕೆ ಅನುಗುಣವಾಗಿ ತತ್ವಜ್ಞಾನವನ್ನ, ಯಥಾರ್ಥ ಜ್ಞಾನವನ್ನ, ಬಹಳ ಮುಖ್ಯವಾದ ಶಬ್ದ ಇದೆ, ಇದರ ವಿವರಣೆಯನ್ನ ಮುಂದೆ ನೋಡೋಣ. ಯಥಾರ್ಥವಾದ ಜ್ಞಾನವನ್ನ ಭಗವಂತ ಕೊಡ್ತಾನೆ. ಯಥಾರ್ಥ ಜ್ಞಾನ ಬರೋದೇ ಬಹಳ ಕಷ್ಟ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಯೋದು ಅದು ಯಥಾರ್ಥವಾದ ಜ್ಞಾನ. ಅದನ್ನ ತಿಳಿಯದೇ ಇರುವಂಥವರೇ ಬಹಳ ಈ ಕಲಿಯುಗದಲ್ಲಿ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಯೋದೇ ಇಲ್ಲ, ಯಥಾರ್ಥವಾದ ಜ್ಞಾನನೇ ಇಲ್ಲ. ಅದನ್ನು ತಿಳಿಸ್ತಾರೆ. ಜ್ಞಾನ ಸಜ್ಜನರಿಗೆ ಸ್ವರೂಪ ಅನುಸಾರವಾಗಿ ಯಥಾರ್ಥವಾದ ಜ್ಞಾನವನ್ನ ಕೊಡ್ತಾನೆ. ಇದು ಭಗವಂತನ ಗುಣ. ಇನ್ನು ಅಜ್ಞಾನ, ತಮೋಯೋಗ್ಯರು ಅಂತ ಯಾರಿದ್ದಾರೋ, ಧರ್ಮ ಲಂಡರು ಅಂತ ನಾವು ಕರಿತೀವಲ್ಲ, ಆ ತಮೋಯೋಗ್ಯರು, ದೇವರಿಲ್ಲ, ಧರ್ಮ ಇಲ್ಲ, ವೇದಾದಿಗಳಿಲ್ಲ ಅನ್ನುವಂಥವ್ರು, ಪಾಪ ಪುಣ್ಯವಿಲ್ಲ, ಸ್ವರ್ಗ ನರಕಾದಿಗಳಿಲ್ಲ ಅನ್ನುವಂತಹ ತಮೋಯೋಗ್ಯರೇನಿದ್ದಾರಲ್ಲ, ಅವರಿಗೆ ಸ್ವರೂಪಭೂತವಾಗಿರುವಂತಹ ಅಜ್ಞಾನವನ್ನೇ ಕೊಡ್ತಾನೆ ಭಗವಂತ. ಅದೂ ಒಂದು ಗುಣ ಭಗವಂತನದು. ಇನ್ನು ಬಂಧ ಅಂತ ಇದೆ. ಸಾಧನೆ ಆಗೋವರೆಗೂ ಸಾಧಕರನ್ನ ಸಂಸಾರದಲ್ಲಿರಿಸಿ ಅನಂತರ ಅವರಿಗೆ ಒಳ್ಳೆಯ ಗತಿಯನ್ನ ಕೊಡ್ತಾನೆ ಭಗವಂತ. ಸಂಸಾರದಲ್ಲಿ ಒಳ್ಳೆಯ ಸಾಧನೆ ಮಾಡಿದವರು ಉದ್ಧಾರ ಆಗಿ ಮೋಕ್ಷ ಹೋಗ್ತಾರೆ. ಇನ್ನು ಕಲ್ಯಾದಿಗಳಾದರೆ ಅವರು ತಮಸ್ಸಿನಲ್ಲಿ ಬೀಳ್ತಾರೆ. ಅದನ್ನ ಮಾಡುವಂಥವನು ಬಂಧನದಲ್ಲಿಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ. ಇನ್ನು ಮೋಕ್ಷ ಕೊನೆಯದಾಗಿರುವಂಥದ್ದು 8ನೇದ್ದು, ಸಾಧನೆ ಮಾಡಿರುವಂತಹ ಮುಕ್ತಿಯೋಗ್ಯರು ಅಂತ ಯಾರಿದ್ದಾರೋ ಅವರಿಗೆ ವೈಕುಂಠದಲ್ಲಿಟ್ಟು ಸ್ವರೂಪಭೂತವಾಗಿರುವಂತಹ ಆನಂದವನ್ನ ನೀಡ್ತಾನೆ. ಬಹಳ ಜನ ಮೋಕ್ಷದ ಬಗ್ಗೆ ಸರಿಯಾದ ಕಲ್ಪನೆಯನ್ನ ತಿಳಿದುಕೊಂಡಿಲ್ಲ. ಶ್ರೀಮದಾಚಾರ್ಯರು ಆ ಮೋಕ್ಷದ ವಿವರಣೆಯನ್ನ ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ.
ಅದನ್ನು ಮುಂದೆ ನೋಡೋಣ. 27 ಪದ್ಯಗಳಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ. ಸ್ವರೂಪಭೂತವಾಗಿರುವಂತಹ ಆನಂದವನ್ನ ಪಡೆಯೋದೇನಿದೆ ಅಲ್ಲ, ಅದು ಮೋಕ್ಷದ ಸ್ವರೂಪ. ಆ ಮೋಕ್ಷವನ್ನ ಪಡೀತಾರೆ ಯಾರು ಸಾಧನೆ ಪೂರ್ಣ ಆಗಿರುವಂತಹ ಮುಕ್ತಿಯೋಗ್ಯರು. ಆ ವೈಕುಂಠವನ್ನ ಕೊಟ್ಟು ತನ್ನ ನಿಲಯದಲ್ಲಿ ಅವರನ್ನ ರಕ್ಷಣೆ ಮಾಡುತ್ತಾನೆ. ಇದು ಭಗವಂತನ ಅತ್ಯದ್ಭುತವಾದ ಗುಣ. ಸೃಷ್ಟ್ಯಾದಿ ಅಷ್ಟಕರ್ತೃತ್ವ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಅಥವಾ ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ, ಈ 8 ಭಗವಂತ ಮಾಡುವಂಥದ್ದು. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ, 8 ರೂಪದಿಂದ ಭಗವಂತ ನಿಯಮನ ಮಾಡುತ್ತಾನೆ. 8 ಅತ್ಯದ್ಭುತವಾದ ಗುಣಗಳು. ಇದು ಭಗವಂತನಲ್ಲಿ ಮಾತ್ರ ಇರುವಂಥದ್ದು. ಬ್ರಹ್ಮದೇವರು ಕೇವಲ ಸೃಷ್ಟಿಯನ್ನ ಮಾಡುತ್ತಾರೆ, ಅವರು ಲಯವನ್ನ ಮಾಡೋದಿಲ್ಲ. ರುದ್ರದೇವರು ಲಯವನ್ನ ಮಾತ್ರ ಮಾಡ್ತಾರೆ, ಸೃಷ್ಟಿ ಮಾಡೋದಿಲ್ಲ. ಭಗವಂತ ಸೃಷ್ಟಿಯನ್ನೂ ಮಾಡ್ತಾನೆ, ಲಯವನ್ನೂ ಮಾಡಿಸ್ತಾನೆ, ನಿಯಮನವನ್ನೂ ಮಾಡ್ತಾನೆ. ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಸೃಷ್ಟಿಯಾದಿ 8 ಗುಣಗಳಿಂದ ಕೂಡಿರುವಂಥವ್ರು ಭಗವಂತ ಅಂತ ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಇಂತಹ ಗುಣಗಳ ಗಣಿಯಾಗಿರುವಂತಹ ಭಗವಂತನನ್ನ ತಿಳಿದು ಭಜಿಸುವುದೇ. ತಿಳಿಲೇಬೇಕು. ತಿಳಿಲಿಲ್ಲ ಅಂದ್ರೆ ಸರಿಯಾದ ಜ್ಞಾನ ಬರೋದಿಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ರೆ ಗೊತ್ತಾಗುತ್ತೆ. ಯಾಕೆ ತಿಳಿಬೇಕು, ಯಥಾರ್ಥ ಜ್ಞಾನ ಅನ್ನೋದು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ನಾವು ಮಹಾಭಾರತದಲ್ಲಿ ಕಾಣಬಹುದು. ಪ್ರಾರಂಭದಲ್ಲಿ ಸಭಾಪರ್ವ, ನಾವು ಮಹಾಭಾರತವನ್ನು ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ದುರ್ಯೋಧನ ರಾಜಸೂಯ ಯಾಗಕ್ಕೆ ಬಂದಿದ್ದಾನೆ. ಇಂದ್ರಪ್ರಸ್ಥ ಆ ನಡೆಯುವಂತಹ ಜಾಗ, ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ. ನೋಡ್ದ, ಒಳ್ಳೆಯ ಅರಮನೆ, ಅತ್ಯದ್ಭುತವಾದ ಅರಮನೆಯನ್ನ ಕಟ್ಟಿದ್ದಾರೆ. ಆ ಅರಮನೆಯ ಒಳಗಡೆ ಹೊರಡ್ತಾ ಇದ್ದಾನೆ ನೋಡಬೇಕು ಅಂತ. ಮಣಿಗಳಿಂದ, ಮುತ್ತು ರತ್ನಗಳಿಂದ ಖಚಿತವಾಗಿರುವಂತಹ ಅತ್ಯದ್ಭುತವಾದ ಅರಮನೆ. ಹೋಗುವಂತಹ ಸಂದರ್ಭದಲ್ಲಿ ನೆಲವನ್ನ ನೋಡಿ ನೀರು ಅಂತ ಅನ್ಕೊಂಡ. ಉಟ್ಟುಕೊಂಡಿರುವಂತಹ ಪಂಚೆಯನ್ನ ಮೇಲೆತ್ಕೊಂಡು ಹೊರಟ. ಜನ ಎಲ್ಲ ನೋಡಿ ನಕ್ರು. ಇವನಿಗೆ ಬುದ್ಧಿದನೋ ಇಲ್ಲೋ ಗೊತ್ತಾಗ್ತಿಲ್ಲ ಇವನಿಗೆ ಅಂತ ಅನ್ಕೊಂಡು ನಕ್ರು ಎಲ್ಲರೂ ಜನ. ನಾವು ಮಹಾಭಾರತದಲ್ಲಿ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಮುಂದೆ ಹೋದ, ಅಲ್ಲಿ ನಿಜವಾಗ್ಲೂ ನೀರೇ ಇತ್ತು. ಆದ್ರೆ ಇದು ನೆಲ ಅಂತ ಅನ್ಕೊಂಡು ಜೋರಾಗಿ ಹೋದ, ಉರುಳಿ ಬಿದ್ದ. ಜನ ಇನ್ನೂ ಜೋರಾಗಿ ನಕ್ರು. ಅಂದ್ರೆ ಗಾಂಭೀರ್ಯವನ್ನ ಅರಿಯದೆ, ಯಥಾರ್ಥವಾಗಿ ತಿಳಿಯದೆ ಏನು ಮಾಡ್ದ, ಅನ್ಯಥಾ ಜ್ಞಾನ. ಇದ್ದದ್ದನ್ನ ಇಲ್ಲ ಅನ್ನೋದು, ಇರೋದನ್ನ ಇರದೇ ಇರೋದು ಹೇಳುವಂಥದ್ದು. ಆ ರೀತಿಯಾಗಿ ಮಾಡಿರುವಂತಹ ದುರ್ಯೋಧನನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಹೀಗೆ ನಾವು ದುರ್ಯೋಧನರಾಗದೆ ಎಲ್ಲಿ ತನಕ ಹೋಯ್ತು, ಈ ಒಂದು ಸ್ವಭಾವ ಯಥಾರ್ಥ ಜ್ಞಾನ ತಿಳಿಯದೇ ಇರೋದು ಅಂತ ಕೇಳಿದ್ರೆ, ಅಪಹಾಸದ ನಗು. ಜನ ಏನ್ ನೋಡಿ ನಕ್ರಲ್ಲ, ಅದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡ. ಬಹಳ ಕ್ರೋಧ ಉಂಟಾಗಿದೆ. ಕ್ರೋಧದಿಂದ ಹಠಕ್ಕೆ ಬಿದ್ದು ಜೂಜನ್ನ ಆಡಿ ವನವಾಸಕ್ಕೆ ಕಳಿಸಿದ. ತಾನು ಕೊನೆಗೆ ತಮಸ್ಸಿನ ವಾಸಿಯಾದ. ನಾವು ಮಹಾಭಾರತವನ್ನ ಕೇಳಿರೋರು ಚೆನ್ನಾಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಒಂದೇ ಒಂದು ಶಬ್ದ ಇದೆ. ಏನು? ಹೇಗೆ ತಿಳಿಯಬೇಕಾಗಿತ್ತೋ ಆ ರೀತಿಯಾಗಿ ತಿಳಿಯದೆ ಹಂಗೆ ಮುಂದೆ ಹೋಗಿದ್ದು. ಎಷ್ಟು ಒಳ್ಳೆಯವನು ಅಂದ್ರೆ ಧರ್ಮರಾಜ ತನ್ನ ತಮ್ಮನನ್ನ ಕೊಟ್ಟು ಕಳಿಸ್ತಾನೆ. ದುರ್ಯೋಧನ, ಇದು ಅತ್ಯದ್ಭುತವಾದ ಅರಮನೆ, ಸಾಮಾನ್ಯವಾದ ಅರಮನೆಯಲ್ಲ. ನಿನಗೆ ಮಾರ್ಗದರ್ಶನ ಮಾಡ್ತಾನೆ ನನ್ನ ತಮ್ಮ, ಅವನನ್ನು ಕರ್ಕೊಂಡು ಹೋಗು ನಕುಲನನ್ನ ಅಂತ ಇಷ್ಟು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಡದೆ ದುರ್ಯೋಧನ ಹಾಗೆ ಹೋಗಿದ್ದಾನೆ. ಇವತ್ತು ನಮ್ಮಲ್ಲಿ ಅಂಥವರೇ ಬಹಳ ಜನ. ಹಿರಿಯರ ಮಾತಿಗೆ ಬೆಲೆನೇ ಇಲ್ಲ. ನಾವು ಓದಿಲ್ಲೇನು, ನಮ್ಗೆ ಗೊತ್ತಿಲ್ಲೇನು, ಇವರೇನ್ ಹೇಳುವಂಥದ್ದು? ಹಿರಿಯರ ಮಾತಿಗೆ ಬೆಲೆ ಇಲ್ಲ, ಶಾಸ್ತ್ರದ ಮಾತಿಗೆ ಬೆಲೆ ಇಲ್ಲ.
ವೇದಗಳ ಮಾತಿಗೆ ಬೆಲೆ ಇಲ್ಲ, ಪುರಾಣ ಗ್ರಂಥಗಳ ಮಾತಿಗೆ ಬೆಲೆ ಇಲ್ಲ, ಸ್ಮೃತಿಯರ ಬಗ್ಗೆ ಗಮನನೇ ಇಲ್ಲ. ದುರ್ಯೋಧನನ ಸ್ವಭಾವದವರೇ ಹೆಚ್ಚಾಗಿದ್ದಾರೆ ಎಲ್ಲ ಕಡೆ. ಅದನ್ನು ತಿಳಿಸ್ತಾ ಇದ್ದಾರೆ. ಎಚ್ಚರ ಎಚ್ಚರ, ತಿಳಿಯದೆ ದುರ್ಯೋಧನ ಮಾಡಿರುವಂತಹ ದೊಡ್ಡ ಅಪರಾಧ, ತಿಳಿಯದೆ, ಹೇಳಿದ್ದನ್ನು ಕೇಳದೆ ಅವನೇನಾಗಿದ್ದಾನೆ, ಆ ನೀರಿನಲ್ಲಿ ಬಿದ್ದಿದ್ದನ್ನು ನಾವು ಹೇಗೆ ಕಾಣ್ತೀವೋ ಹಾಗೆ ಅವಮಾನ, ಅಪಚಾರ, ಆಸ್ತಿ ಪತನ, ಕಾಯ ಕ್ಲೇಶ, ತಮಸ್ಸೇ ಕೊನೆಗೆ ನಿಶ್ಚಿತವಾಗಿರುವಂಥದ್ದು. ಮಿಥ್ಯಾಜ್ಞಾನೇನ ಚ ತಮಃ ಆಚಾರ್ಯರ ಆದೇಶವಾಗಿರುವಂಥದ್ದು. ಹಾಗಾಗಿ ಹಂಗ ಮಾಡ್ಬಿಡ್ರಪ್ಪ, ತಿದ್ದುಕೋ. ಜಗನ್ನಾಥ ದಾಸ್ ಹೇಳಿದ್ರು, ತಿಳಿದು ಭಜಿಸುವುದೇ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ತಿಳ್ಕೊಂಡು ಆ ಭಗವಂತನ ಉಪಾಸನೆಯಿಂದ ಮಾಡು. ನಿಂಗ್ ಗೊತ್ತಿಲ್ಲ ಕೇಳು. ದೊಡ್ಡವರಿದ್ದಾರಲ್ಲ, ಜ್ಞಾನಿಗಳು, ವಿದ್ವಾಂಸರು, ಭಗವಂತನನ್ನ ಅಧ್ಯಯನ ಮಾಡಿರುವಂಥವ್ರು, ಅವನ ಗುಣಗಳನ್ನ ತಿಳಿದಂಥವ್ರು, ಆ ಭಗವಂತನ ಗುಣಗಳನ್ನ ಆ ತಿಳಿದಿರುವಂತಹ ಜ್ಞಾನಿಗಳ ಹತ್ರ ಹೋಗಿ ಆ ಭಗವಂತನನ್ನ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಪ್ಪ. ಅಂತಹ ಭಗವಂತನನ್ನ ತಿಳಿದು ಭಜಿಸುವುದೇ. ನೋಡಿ, ಎರಡು ಶಬ್ದ ಇದೆ, ಅದಕ್ಕೆ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಂಕರ್ಷಣ ಒಡೆಯರ ವ್ಯಾಖ್ಯಾನ ಇದೆ, ಜೊತೆಗೆ ಗುರುಶ್ರೀಶ ವಿಠಲರ ವ್ಯಾಖ್ಯಾನದಲ್ಲಿ ಇವೆಲ್ಲವನ್ನ ನಿರ್ಣಯ ತೋರಿಸ್ತಾರೆ. ಇನ್ನೂ ಸುಮಾರಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.